ಕೊನೆಯ 3 ರಾಶಿಗಳು ಉಳಿದಿರುವಂಥದ್ದು. ರಾಶಿಯ ಫಲಾಫಲವನ್ನ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಕಾಲರ್ಸ್ ಇದ್ದಾರೆ, ಮಾತನಾಡೋಣ. ದಾವಣಗೆರೆಯಿಂದ ಮಂಜುಳಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುಳಾ ಅವರೇ. ನಮಸ್ತೆ ಮೇಡಮ್. ಮಗನ ಹೆಸರು ಮಂಜು ಅಂತ ಮೇಡಮ್. ಮಗನ ಹೆಸರು ಮಂಜು. ಮಗನ ಬಗ್ಗೆ ಕೇಳಬೇಕಾಗಿತ್ತು ಹಾಗಾದ್ರೆ. ಹೌದು ಮೇಡಮ್, ಮಗನ ಬಗ್ಗೆ ಮದುವೆ ಬಗ್ಗೆ ಕೇಳಬೇಕಿತ್ತು. ಮಗನ ಮದುವೆ. ಸರಿ, ಡೇಟ್ ಆಫ್ ಬರ್ತ್ ಹೇಳಿಮಾ. 7/12/90. 91. 90. ಸಮಯಮ್ಮ? ಸಮಯ 5:58 ಶುಕ್ರವಾರ ಸಾಯಂಕಾಲ. 5:58 ಅಲ್ವಾ? ಶುಕ್ರವಾರ ಸಾಯಂಕಾಲ. ಶುಕ್ರವಾರ ಸಾಯಂಕಾಲ. ಮಗನ ಮದುವೆಯ ಬಗ್ಗೆ ಕೇಳಬೇಕಾಗಿತ್ತಾ? ಹೌದು ಮೇಡಮ್, ಮದುವೆ ಬಗ್ಗೆ. ಸರಿ. ನಮಸ್ಕಾರ ಅಮ್ಮ. ನಮಸ್ಕಾರ ಅಮ್ಮ. ನಮಸ್ಕಾರ. ವಿವಾಹದ ಬಗ್ಗೆ ಪ್ರಶ್ನೆ ಅಲ್ವಾ? ಹೌದು ನೋಡಿ, ವಿವಾಹ ಸ್ಥಾನದಲ್ಲಿ ರವಿ ಮತ್ತು ವಿವಾಹದ ಅಧಿಪತಿಯಾಗಿರ್ತಕ್ಕಂತಹ ಕುಜ ಲಗ್ನದಲ್ಲಿ ಇರ್ತಕ್ಕಂಥದ್ದು. ಇದು ಕುಜ ಮತ್ತು ರವಿ 2 ಗ್ರಹಗಳ ಶಾಂತಿ ಮಾಡಿಸೋದ್ರಿಂದಾಗಿ ವಿವಾಹಕ್ಕೆ ಒಂದು ದಾರಿ ಆಗುತ್ತೆ. ಈಗ ವಿವಾಹಕ್ಕೆ ಕ್ಲಿಷ್ಟ ಆಗ್ತಾ ಇದೆ. ಕಾರಣ ಏನು ಅಂದರೆ, ಸಪ್ತಮದ ರವಿ ಇದ್ದರೆ ಅಲ್ಲಿ ಸ್ವಲ್ಪ ತೊಡಕನ್ನು ಹೇಳಿದೆ ಶಾಸ್ತ್ರ. ಈ ಕಾರಣದಿಂದಾಗಿ ಈಗ ನಡೀತಾ ಇರತಕ್ಕಂಥ ಟೈಮ್ ರಾಹು ಭುಕ್ತಿ ನಡೀತಾ ಇದೆ. ಇವೆಲ್ಲವೂ ಸ್ವಲ್ಪ ಮಟ್ಟಿಗೆ ತೊಡಗುಗಳನ್ನು ಕೊಡ್ತಕ್ಕಂಥದ್ದೇ. ಈ ಕಾರಣದಿಂದಾಗಿ ಈ ಕುಜ ಮತ್ತು ರವಿ ಶಾಂತಿ, ಈ ಶಾಂತಿ ಮಾಡಿಸೋದ್ರಿಂದ ನೀವೇನು ಪ್ರಯತ್ನ ಮಾಡ್ತಾ ಇದ್ದೀರೋ ಆ ಪ್ರಯತ್ನಕ್ಕೆ ಒಂದು ಸುಲಭದ ದಾರಿ ಸಿಗುತ್ತೆ. ಮಾಡಿ, ಒಳ್ಳೆಯದಾಗಲಿ. ಮುಂದಿನ ಕರೆ ಬೆಂಗಳೂರಿನಿಂದ ಸವಿತಾ ಅವರು ಮಾಡಿದ್ದಾರೆ. ನಮಸ್ಕಾರ ಸವಿತಾ ಅವರೇ. ನಮಸ್ತೆ ಮೇಡಮ್. ತಮ್ಮ ಹೆಸರು ಸರ್? ನಮ್ಮ ಹೆಸರು ಸವಿತಾ ಅಂತ ಮೇಡಮ್. ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ತಮ್ಮ ಮಗನ ಬಗ್ಗೆ. ಮಗನ ಡೇಟ್ ಆಫ್ ಬರ್ತ್ ಹೇಳಿ. 26/1/1990. 90. 90 ಮೇಡಮ್. ಆಯ್ತು. ಸಮಯಮ್ಮ? ಶುಕ್ರವಾರ ನೈಟ್ 8:15 ಮೇಡಮ್. ರಾತ್ರಿ 8:15 ಅಲ್ವಾ? ಹೌದು. ಸರಿ. ಮಗನ ಬಗ್ಗೆ ಏನ್ ಕೇಳ್ಬೇಕು ಅಂದ್ರಿ? ಅವ್ನ ಜೀವನ ಹೇಗಿದೆ, ಮಕ್ಕಳು ಮರಿ ಆಗುತ್ತೆ ಹೇಗೆ ಅಂತ ಕೇಳ್ಬೇಕಾಯ್ತು ಮೇಡಮ್. ಓಕೆ. ದಾಂಪತ್ಯ ಜೀವನ ಹೇಗಿದೆ ಅಂತ ಕೇಳ. ನಮಸ್ಕಾರ ಸವಿತಾ ಅವರೇ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಈಗ ಇವರಿಗೆ ರಾಹು ದಶೆಯಲ್ಲಿ ಕುಜನ ಭುಕ್ತಿ ನಡೀತಾ ಇದೆ. ಇದನ್ನು ರಾಹು ಬೃಹಸ್ಪತಿ ಸಂಧಿ ಶಾಂತಿ ಕಾಲ ಅಂತ ಕರೀತಾರೆ. ಈ ಸಂಧಿ ಶಾಂತಿಗಳಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ಮನುಷ್ಯರನ್ನು ಪ್ರೆಸ್ ಮಾಡಿಬಿಡುತ್ತೆ ಕಾಲ. ಅಂದರೆ ಏನೋ ಒಂದು ಇಕ್ಕಟ್ಟಿಗೆ, ಒತ್ತಡಕ್ಕೆ ಸಿಲುಕಿಸ್ಬಿಡುತ್ತೆ, ಮನಸ್ಸಿಗೆ ಬೇಸರ ತಂದಿಡುತ್ತೆ. ಹೀಗಾಗಿ ಇವರಿಗೆ ಅಗತ್ಯವಾಗಿ ಬೇಕಾಗಿರೋದು ಸಂಧಿ ಶಾಂತಿ. ರಾಹು ಬೃಹಸ್ಪತಿ ಸಂಧಿ ಶಾಂತಿ ಅಂತ ಕರೀತಾರೆ. ಹತ್ತಿರದಲ್ಲಿ ಯಾವುದಾದ್ರು ದೇವಸ್ಥಾನದಲ್ಲಿ ಕೇಳ್ಕೊಂಡು ಇದೊಂದು ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಅಥವಾ ನಿಮಗೆ ತುಂಬ ಕಷ್ಟ ಇದೆಯಪ್ಪ, ನಿಮ್ಮ ಧ್ವನಿ ನೋಡಿದ್ರೆ ಹಾಗನ್ಸುತ್ತೆ, ಭಾರವಾಗಿದೆ. ಹೀಗಾಗಿ ಕಷ್ಟ ಅಂದಾಗ ಸ್ವಲ್ಪ ಮಟ್ಟಿಗೆ ಉದ್ದು ಹಾಗೂ ಕಡಲೆ ಮತ್ತು ಬೆಲ್ಲ ಇವುಗಳನ್ನು ಹತ್ತಿರದಲ್ಲಿ ಯಾವುದಾದ್ರು ಈಶ್ವರ ಸನ್ನಿಧಾನ ಇದ್ದರೆ ಪ್ರತಿ ಶನಿವಾರ ಕೊಟ್ಟು ಬರಲಿ. ಒಂದು 8 ಶನಿವಾರ ಈ ಒಂದು ದಾನ ಮಾಡೋದ್ರಿಂದ ಈ ತೊಂದರೆ ನಿವಾರಣೆಯಾಗುತ್ತೆ. ಜೀವನದಲ್ಲಿ ಚೆನ್ನಾಗಿರ್ತಾರ ಹೇಗೆ ಅಂತೆಲ್ಲ ಕೇಳಿದ್ರಲ್ಲ, ಈಗ ಸದ್ಯಕ್ಕೆ ಆ ಕ್ಲಿಷ್ಟತೆ ಇರೋ ಕಾರಣದಿಂದಾಗಿ ಇದನ್ನು ಮಾಡಲಿ. ಇದು ತುಂಬ ಹಗುರವಾಗುತ್ತೆ, ಜೀವನ ಹಗುರ ಮಾಡುತ್ತೆ. ಒಳ್ಳೆಯದಾಗಲಮ್ಮ. ಸರಿ ಶಾಸ್ತ್ರಿ, ಈಗ ರಾಶಿ ಕೊನೆಯ ಹಂತದಲ್ಲಿ ನಾವು ಬಂದಿದ್ದೀವಿ. ಕೊನೆಯ 3 ರಾಶಿಯ ಬಗ್ಗೆ ತಿಳಿಸ್ಕೊಡೋದಾದ್ರೆ ನೋಡೋಣ. ಮಕರ ರಾಶಿಯವರಿಗೆ ಹೇಗಿದೆ ಈ ವಾರ, ಏನೇನು ಫಲಗಳಿದ್ದಾವೆ ಅದನ್ನು ನೋಡ್ತಾ ಹೋಗೋಣ. ಮಕರ ರಾಶಿಯವರಿಗೆ ಬಂಧು ಮಿತ್ರ ಪೂರ್ಣ ಸಹಕಾರ ಇರುತ್ತೆ, ವಿಶೇಷ ಲಾಭವೂ ಇದೆ. ವ್ಯವಹಾರದಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿ, ಅದರಲ್ಲೂ ಹಾಲು ಹೈನು ಮತ್ತು ಈ ಧಾನ್ಯ ವ್ಯಾಪಾರ, ಹಣ್ಣು ಹೂವು ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ಚಂದ್ರ ಚೆನ್ನಾಗಿರೋದ್ರಿಂದಾಗಿ ಹೆಚ್ಚಿನ ಅನುಕೂಲ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಲಾಭದಲ್ಲಿ ಮಂದಿದ್ದರೆ ಲಾಭವೂ ಉಂಟಾಗುತ್ತೆ. ಹೀಗಾಗಿ ಚೆನ್ನಾಗಿದೆ. ಅಂತೂ ವಾರದ ಆದಿಯಲ್ಲಿ ನಿಮಗೆ ಹೆಚ್ಚಿನ ಶುಭ ಫಲ ಕಾಣಲಿಕ್ಕೆ ಅವಕಾಶ ಇದೆ, ಆತಂಕ ಬೇಡ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಸಾಲ ಬಾಧೆ ಶುರುವಾಗಬಹುದು, ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು ಬರಬಹುದು, ಮುಖ್ಯವಾದ ವಿಚಾರಗಳಲ್ಲಿ ಯಾವುದೋ ಒಂದು ಇಂಪಾರ್ಟೆಂಟ್ ಅನಿಸುತ್ತಲ್ಲ ಅದರಲ್ಲಿ ಸ್ವಲ್ಪ ಹಿನ್ನಡೆ ಆಗಬಹುದು. ಏನಪ್ಪ, ನಾನು ಯಾವುದೋ ಒಂದು ಅರ್ಜಿ ಹಾಕಿದ್ದೆ ಆದರೆ ಯಾಕೋ ಇದಾಗ್ಬಿಡ್ತು, ಈ ರೀತಿಯಲ್ಲಿ ತೊಂದರೆಗಳು ಉಂಟಾಗೋ ಸಾಧ್ಯತೆ ಇರ್ತದೆ. ಧೃತಿಗೆಡಬೇಡಿ, ಅದಕ್ಕೊಂದು ಪರಿಹಾರ ಇದ್ದೇ ಇರ್ತದೆ. ದೂರ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ, ಪ್ರಯಾಣದಲ್ಲೇ ಎಚ್ಚರ, ಯಾಕೆಂದರೆ ಮಳೆ ಬರ್ತಾ ಇದೆ, ಅದು ಮುಖ್ಯ ಕಾರಣ. ವಾತಾವರಣದ ಹೌದು, ಗ್ರಹ ಸ್ಥಿತಿಯೂ ಹಾಗೇ ಇದೆ. ಹೀಗಿದ್ದಾಗ ಅತಿಯಾದ ಸಂಕಟಕ್ಕೆ ಸಿಕ್ಕಾಕೊಂಡ್ಬಿಡೋ ಸಾಧ್ಯತೆ ಹೆಚ್ಚು. ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕು. ಕಟೀಲು ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಅದು ತುಂಬ ಬಲವನ್ನು ಕೊಡುತ್ತೆ. ಜಲದುರ್ಗೆಯರ ಪ್ರಾರ್ಥನೆ ಮಾಡೋದು ಒಳ್ಳೆಯದು ಅಂತ. ಇನ್ನು ಕುಂಭರಾಶಿ ನೋಡೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ಧೈರ್ಯ ಸಾಹಸಗಳಿದ್ದಾವೆ. ಅದರಲ್ಲೂ ಸ್ತ್ರೀಯರಿಗೆ ಒಂದು ಮನಸ್ಸಿನ ಬಲ ಹೆಚ್ಚುತ್ತೆ. ಯಾವುದನ್ನು ಮಾಡಿ ಮುಗಿಸ್ತೀನಿ ಅಂತಕ್ಕಂಥ ಒಂದು ಧೈರ್ಯ ಬರುತ್ತದೆ. ಆತ್ಮೀಯರ ಜೊತೆಗೆ ಒಂದು ಪ್ರಯಾಣ ಇದೆ. ವೃತ್ತಿಯಲ್ಲಿ ಸಣ್ಣ ಪುಟ್ಟ ಕಿರಿಕೆಗಳದ್ದು ಮಾಂದಿ ಕಾರಣದಿಂದಾಗಿ
ಸ್ವಲ್ಪ ತೊಂದರೆಗಳು ಉಂಟಾಗಬಹುದು, ಅಥವಾ ಸಹಕಾರ ಸಿಗದೆ ಹೋಗ್ಬೋದು ಸಹೋದ್ಯೋಗಿಗಳದ್ದು. ಈ ರೀತಿಯ ಸ್ಥಾನಚ್ಯುತಿ, ಏನು ಭಯದ ವಾತಾವರಣ ಈ ರೀತಿಯಲ್ಲೂ ಇದೆ. ಆ ವಾರದ ಆದಿಯಲ್ಲಿ ಸ್ವಲ್ಪ ಎಚ್ಚರ ವಹಿಸಿ ಕೆಲಸದ ವಿಚಾರದಲ್ಲಿ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ಬುದ್ಧಿಬಲ ಚುರುಕಾಗಿರ್ತದೆ. ಮನಸ್ಸಿಗೆ ಒಂದು ಸಣ್ಣ ಅಸಮಾಧಾನ ಇದೆ, ಆದರೆ ಬುದ್ಧಿಯ ಆಲೋಚನಾ ಶಕ್ತಿಯಿಂದ ಆ ತೊಡಕನ್ನು ದಾಟ್ತೀರ. ಯೋಚನೆ ಮಾಡಬೇಡಿ. ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗುತ್ತದೆ. ದಾಂಪತ್ಯದ ಸ್ವಲ್ಪ ಅಸಮಾಧಾನ ಕಾರಣ ಮಾಂದಿ ಸಂಚಾರ ಆಗೋದ್ರಿಂದಾಗಿ. ಹೀಗಾಗಿ ವಾರದ ಆದಿಯಲ್ಲಿದ್ದ ಬಲ ವಾರದ ಅಂತ್ಯದ ಬೆಳಗ್ಗೆ ಸ್ವಲ್ಪ ಮೆಟ್ಲಿಳಿಯುತ್ತೆ. ಇದಕ್ಕೇನಪ್ಪ ಪರಿಹಾರ ಏನಪ್ಪ ಅಂದರೆ, ಈಶ್ವರ ಸನ್ನಿಧಾನಕ್ಕೆ ಅವರೇ ಹಾಗೂ ಹೆಸರು ಕಾಳು ದಾನ ಮಾಡೋದು. ಅವರೇ, ಅದು ಶುಕ್ರ ಬರ್ತಾನೆ, ಯಾರು ಸುಖಾಧಿಪತಿಯೋ ಅವನು ಶತ್ರುಕ್ಷೇತ್ರಕ್ಕೆ ಬಂದಾಗ ಮನಸ್ಸಿಗೆ ಎಲ್ಲರೂ ವೈರಿಗಳನ್ನಿಸ್ಬಿಡ್ತಾರೆ. ಈ ಕಾರಣದಿಂದಾಗಿ ಅವರೇ ಹೆಸರು ಕಾಳು ಇದನ್ನು ದಾನ ಮಾಡಿದ್ರೆ ಬಹಳ ಒಳ್ಳೆಯದು. ಇನ್ನು ಮೀನರಾಶಿ ಗಮನಿಸೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ಚಂದ್ರ ದ್ವಿತೀಯದಲ್ಲಿದ್ದಾಗ ಆಹಾರ, ಕುಟುಂಬ ಸೌಖ್ಯ, ಹಣ, ವಿದ್ಯೆ ಇವುಗಳ ವಿಚಾರದಲ್ಲಿ ಸಮೃದ್ಧತೆ ಇದೆ. ತುಂಬ ಚೆನ್ನಾಗಿದೆ. ಗುಡ್ ಸ್ಟಾರ್ಟ್ ಅಂತೀವಲ್ಲ ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಧೈರ್ಯವೂ ಇರ್ತದೆ. ಕೆಲಸದಲ್ಲೂ ಅಷ್ಟೇ ಅನುಕೂಲಗಳು ಉಂಟಾಗುತ್ತೆ, ಆತಂಕ ಪಡಬೇಡಿ. ಸ್ವಲ್ಪ ಮಟ್ಟಿಗೆ ತಂದೆ ಮಕ್ಕಳಲ್ಲಿ ಮನಸ್ತಾಪ ಬರೋ ಸಾಧ್ಯತೆ ಇದೆ. ಧರ್ಮಶ್ರದ್ಧೆ, ಮುಖ್ಯವಾಗಿ ಶ್ರದ್ಧೆ ಹಾಳಾಗುತ್ತೆ, ಏಕಾಗ್ರತೆ ಹೊರಟೋಗ್ಬಿಡುತ್ತೆ. ಇದು ನಿಮ್ಮ ಪ್ರಾಬ್ಲಮ್, ಅದರ ಬಗ್ಗೆ ಗಮನ ಕೊಡಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಚಂದ್ರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಮಾಡ್ತಾನೆ. ಸಾಲ, ಶತ್ರುಗಳ ಬಾಧೆಯನ್ನು ಉಂಟು ಮಾಡ್ತಾನೆ. ಮಾಂದಿ ಕೂಡ ಅದ್ರ ಜೊತೆಗೆ ಸೇರಿಕೊಂಡು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಬರುತ್ತೆ. ಬುದ್ಧಿಶೂನ್ಯತೆ, ಏನೋ ತಪ್ಪಾಗಿ ಆಲೋಚನೆ ಮಾಡಿಬಿಟ್ಟು ಒಂದು ಕೆಟ್ಟ ನಿರ್ಣಯಕ್ಕೆ ಬಂದುಬಿಡ್ತೀರಾ, ಅದರಿಂದ ಮಹಾ ತೊಡಕು. ಈ ರೀತಿಯಲ್ಲಿ ಸ್ವಲ್ಪ ವೀಕೆಂಡ್ ನಿಮಗೆ ಅಷ್ಟು ಸುಲಭವಾಗಿಲ್ಲ. ಇದಕ್ಕೇನಪ್ಪ ಪರಿಹಾರ? ಲಕ್ಷ್ಮೀ ಸನ್ನಿಧಾನಕ್ಕೆ ತುಪ್ಪ ದಾನ ಮಾಡಿ. ಸ್ತ್ರೀಯರು ಬಹಳ ಮುಖ್ಯ, ಏಕೆಂದರೆ ಶುಕ್ರ ಷಷ್ಠಕ್ಕೆ ಬರ್ತಾನೆ, ಆರೋಗ್ಯದಲ್ಲಿ ಹಾಳಾಗೋ ಸಾಧ್ಯತೆ ಹೆಚ್ಚಾಗಿದೆ. ಹುಷಾರು. ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ತುಪ್ಪ ದಾನ ಮಾಡೋದ್ರಿಂದ ನಿಮಗೊಂದು ಬಲ ಬರುತ್ತೆ. ಇದನ್ನು ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.